ಸ್ಪ್ರಿಂಕ್ಲರು ಜೆಟ್ಟು ವಿಂಕ್ಲರು ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ವಾರದಲ್ಲಿ 3 ದಿವಸ ನೀರು ಕೊಡ್ತೀವಿ. ಅಲ್ಲ ಗುಣಿ ಕೇಳ್ರಿ ತುಂಬ ತುಂಬಿಸ್ತೀವಿ. ಅದು ನಿಮ್ಗೆ ಐಡಿಯಾ ಬರಲಿ ಅಂತಲೇ ಹೇಳ್ತೀನಿ. ಹಾಗಾಗಿನ ನಿಮ್ಗೆ ಬೇಸಿಗೆಯಲ್ಲಿ ಅಡಿಕೆ ಹಳ್ಳು ಉದುರೋದು. ಹೌದಾ? ಹೇಗೆ ಅಂದ್ರೆ ಒಂದು ಮಗುವಿನ ಸಿಸ್ಟಮ್ ಇರುತ್ತೆ ಯಾವಾಗಲೂ. ಮಗು ನೋಡ್ರಿ, ಈಗ ಮಗು ಹುಟ್ಟಿದ ತಕ್ಷಣ 6 ತಿಂಗಳ ನೀರು ಕುಡಿಸಲ್ಲ. ತಾಯಿ ಎದೆ ಹಾಲಿನೊಳಗನ ವಾಟರ್ ಮ್ಯಾನೇಜ್ಮೆಂಟು ಇರುತ್ತೆ ಅಂತ ಒಂದು ಕಾನ್ಸೆಪ್ಟ್. ಇಲ್ಲೂ ನಿಮ್ಗೆ ಅಡಿಕೆಗೆ ಏನೈತಿ, ಫ್ಲವರ್ ಸೀಸನ್ ಅನ್ನೋದು ಏನೈತಿ, ಮಳೆ ಮುಗಿದ ಮೇಲೆ ಬರೋದು ನಿಮ್ಗೆ. ನವಂಬರ್ಕಿನ ಫ್ಲವರ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಳೆಗಾಲ ಮುಗ್ದೈತಿ, ಮಳೆ ಮುಗ್ದೈತಿ, ಫ್ಲವರ್ ಪಾಲಿನೇಷನ್ ಆಗ್ಬೇಕಲ್ಲ, ಮೇಲ್ ಫಿಮೇಲ್ ಫ್ಲವರ್ ಜನ್ರೇಟ್ ಆಗಕ್ಕೆ ನಿಮ್ಗೆ ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಷಿಯಮ್ಮು ಬೇಕಾಗುತ್ತೆ. ಭೂಮಿ ಡ್ರೈ ಆದ್ಮೇಲೆ ಸಿಗುತ್ತೆ. ಅದೇನು ನಿಮ್ಗೆ ಅಡಿಕೆ ತೋಟದಲ್ಲಿ ಅಲ್ಲ, ರೋಡ್ ಮೇಲಿನ ಗಿಡಗಳು ಫ್ಲವರ್ ಬರೋದು ನಿಮ್ಗೆ ಆ ಸೀಸನ್ನೇ. ಅವಾಗೂ ಆ ರೋಡಿನ ಗಿಡಕ್ಕೆ ಯಾರು ಏನು ನೀರು ಕೊಡಲ್ಲ. ಇಲ್ಲಿ ನಾವು ಕಮರ್ಷಿಯಲ್ ಮೈಂಡ್ ಇರೋದ್ರಿಂದ, ಫರ್ಟಿಲೈಸರ್ ಕೊಡ್ತಾ ಇರೋದ್ರಿಂದ, ಪ್ರಾಡಕ್ಟ್ಗಳನ್ನು ಕೊಡ್ತಾ ಇರೋದ್ರಿಂದ, ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ, ಜೀವಾಮೃತ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಮೇಲ್ಮಟ್ಟದ್ದು 3 ಇಂಚಿನ ಮಣ್ಣು ಏನೈತಿ ವೆಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಚೂರು ನೀರು ಬೇಕು ನಿಮಗೆ.